ನಮಸ್ಕಾರ. ವೆಜಿಟೇಬಲ್ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕಮೆಂಟ್ಸ್ ಕೊಡಿ. ಮೊದಲು ತರಕಾರಿ ತಗೋತಾ ಇದ್ದೀನಿ ನಾನು. ಕ್ಯಾರೆಟು, ಸೌತೆಕಾಯಿ, ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡು ನಾನು ಮೊದಲೇ ಹಿಟ್ಟು ತೊಗೊಂಡು ಇಟ್ಕೊಂಡಿದ್ದೆ. ನಿನ್ನೆ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿಟ್ಟಿದ್ದೆ. ಅದಾದಮೇಲೆ ತವಾ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ದೋಸೆ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ತೀರ ತೆಳ್ಳಗೆ ಮಾಡ್ಕೊಂಡ್ರೆ ಅದು ತರಕಾರಿ ಅದಕ್ಕೆ ಹತ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಒತ್ತಿ ಅದನ್ನು, ಅಂದರೆ ಪೂರ್ತಿ ಹಿಟ್ಟಿಗೆಲ್ಲ ಅಂಟ್ಕೊಳ್ಳುತ್ತಲ್ಲ, ಆಮೇಲೆ ಬೀಳೋದಿಲ್ಲ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಇವಾಗ ಹೊಳಿಸಿ ಹಾಕಿ ಇವಾಗ ಆಲ್ರೆಡಿ ಆಗಿರಬೇಕು ನೋಡಿ. ನೋಡಿ, ಒಂದೂವರೆ ನಿಮಿಷ ಬಿಟ್ಟು ಆದ ನಂತರ ಅದನ್ನು ವಾಪಸ್ ಹೊಳಿಸಿ ಹಾಕಿ. ಅದಾದ್ಮೇಲೆ ನೋಡಿ, ಇವಾಗ ಬೆಂದಿದೆ. ನೋಡಿ, ಇದಕ್ಕೆ ನಾನು ಒಂದು ಚಮಚದಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ಈ ಥರ ಆಗಿದೆ ನೋಡಿ. ಕ್ಯಾರೆಟ್ ದೋಸೆ ರೆಡಿ ಆಯಿತು. ಇವಾಗ ತವೆಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಅದು ಒರೆಸ್ಕೊಂಡು ಇವಾಗ ಬೇರೆ ದೋಸೆ ಮಾಡಲಿಕ್ಕೆ ರೆಡಿ ಮಾಡಿದೆ. ಇದಾದಮೇಲೆ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ನೋಡಿ, ದೋಸೆ ಸ್ವಲ್ಪ ಅಗಲ ಮಾಡಿಕೊಂಡು ಇದಕ್ಕೆ ಸೌತೆಕಾಯಿ ಹಾಕ್ತಾಯಿದ್ದೀನಿ ನಾನಿವಾಗ. ಎಲ್ಲ ತರಕಾರಿ ಮೊದಲೇ ಸಣ್ಣಗೆ ತುರ್ಕೊಂಡು ಇಟ್ಕೊಳ್ಳಿ. ಅದು ಹಿಟ್ಟಿಗೆ ಅಂಟ್ಕೊಳ್ಳಿಕ್ಕೆ ಸ್ವಲ್ಪ ಆಮೇಲೆ ಒತ್ತಿ, ಅದು ಹಸಿ ಹಿಟ್ಟು ಸ್ವಲ್ಪ ಅದು ಎಲ್ಲ ಬೇಯಲಿಕ್ಕೆ ಮುಂಚೆನೇ ಅದನ್ನು ಸ್ವಲ್ಪ ಒತ್ತಿದ್ವಿ ಅಂದರೆ ಪೂರ್ತಿ ಅಂಟ್ಕೊಳ್ಳುತ್ತೆ. ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ, ಇವಾಗ ಅದನ್ನು ತಿರುಗಿಸಿ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡೋದು. ಹೈ ಫ್ಲೇಮಲ್ಲಿ ಇಡಬೇಡಿ, ಅದು ಬೇಯೋದಿಲ್ಲ. ಆಮೇಲೆ ಪೂರ್ತಿ ಹೋಗುತ್ತೆ. ಲೋ ಫ್ಲೇಮಲ್ಲೇ ಲೋ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ನೋಡಿ, ಇವಾಗ ಬೆಂದಿರಬೇಕು. ವಾಪಸ್ ತಿರುಗಿಸಿ ಹಾಕಿದ್ದು ನೋಡಿ. ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು. ಅದು ಬೆಣ್ಣೆ ಪೂರ್ತಿ ಸ್ಪ್ರೆಡ್ ಮಾಡ್ಕೊಂಬಿಡಿ ಅದರಲ್ಲಿ. ನೋಡಿ, ಇವಾಗ ಸೌತೆಕಾಯಿ ದೋಸೆ ಆಯಿತು. ನಾನು ಮತ್ತೆ ತವೆನೆಲ್ಲ ನೀರು ಹಾಕಿ ಅದು ಸ್ವಲ್ಪ ಒರೆಸ್ತಾ ಇದ್ದೀನಿ. ಇದಾದಮೇಲೆ ಇವಾಗ ನಾನು ಈರುಳ್ಳಿ ದೋಸೆ ಮಾಡಬೇಕು ಅಂತ ಹೇಳಿ ನೋಡಿ, ದೋಸೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಈರುಳ್ಳಿ ದೋಸೆ ಇಷ್ಟ ಆಗ್ತಿರ್ತದ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ರಿ, ಅಂದರೆ ರುಚಿ ಆಗುತ್ತೆ. ಸ್ವಲ್ಪ ಒತ್ತಿ, ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನೋಡಿ, ಇವಾಗ ಹೊಳಿಸಿ ಹಾಕ್ಯದ.
ಬೆಂದಿರ್ಬೇಕು ಅನಿಸುತ್ತೆ. ಇವಾಗ ಹೊಳ್ಸಿ ಹಾಕೋಣ ಅದು. ನೋಡಿ ಈರುಳ್ಳಿ ಎಲ್ಲ ಕಲರೆಲ್ಲ ಚೇಂಜ್ ಆಗಿದೆ. ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಇಷ್ಟಪಡೋರು ಬೆಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಬಿಡಿ. ನೋಡಿ ನಾನು ತವ ಕ್ಲೀನ್ ಮಾಡ್ಕೊಂಡಿದ್ದೆ, ಮತ್ತೆ ವಾಪಸ್ ನೀರು ಹಾಕಿ ಇವಾಗ ದೋಸೆ ಹಾಕ್ತಾಯಿದ್ದೀನಿ. ನಾನೆಲ್ಲ ವೆಜಿಟೇಬಲ್ ಮಿಕ್ಸ್ ಮಾಡಿ ಹಾಕೋಣ ಅಂತ ಹೇಳಿ ಇದು ಲಾಸ್ಟಿಗೆ ಒಂದು ದೋಸೆ ಹಿಂಗೆ ಹಾಕಿದೆ. ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಆಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಮೂರು ಫ್ಲೇವರ್ ಹಂಗೆ ಹಾಕ್ತಾಯಿದ್ದೀನಿ ನಾನು, ಹಾಗೆ ರುಚಿಗೆ ಬರಲಿ ಅಂತ ಹೇಳಿ. ಕ್ಯಾರೆಟು ಅದು ಇರೋದಕ್ಕೆ ಎಲ್ಲ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಬ್ಲ್ಯಾಕ್ ಥರ 2-3 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಬ್ಲ್ಯಾಕ್ ಕಲರ್ ಬರ್ತಾಯಿದೆ. ನಾನು 3 ಒತ್ತಿ ಅದು ಅಂಟ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಬ್ರಷ್ ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸೇಮ್ ಎಲ್ಲ ಮೆಥಡುಗೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದರೆ ಗರಿ ಗರಿ ಆಗಿ ಬರುತ್ತೆ. ಆಮೇಲೆ ಸ್ವಲ್ಪ ಬಿಡುತ್ತೆ, ತವಾಯಿ ಬಿಡುತ್ತೆ ಅಂತ ಹೇಳಿ ಹಾಕ್ತಾ ಇರೋದು. ಆಮೇಲೆ ಮಕ್ಕಳಿಗೆ ಕಲರ್ ಕಂಡ್ರೆ ಅವರು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಅವರಿಗೆ ಕಲರ್ ಆಗಿ ದೋಸೆ ಇನ್ನು ಬೇರೆ ಬೇರೆ ಥರದ್ದು ಮಾಡಿಕೊಡ್ತಾ ಇರೋದು. ಇವಾಗ ವಾಪಸ್ ತಿರುಗಿಸಿ ಹಾಕೊಳ್ಳೋಣ. ಅದು ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ನೋಡಿ ಈ ಥರ ಬಂದಿದೆ ನನ್ನ ದೋಸೆ ಎಲ್ಲ. ನೋಡಿ ನನ್ನ ಮಗಳು ಇಷ್ಟಪಟ್ಟು ತಿಂತಾ ಇದ್ದಾಳೆ. ಅವಳು ಕಲರ್ ನೋಡಿ ಅಮ್ಮ ಅಮ್ಮ ಅಂತ ಹೇಳಿ ಕರಿತಾ ಇದ್ಲು. ನಾವೆಲ್ಲರೂ ಹೇಗಿತ್ತು ಅಂತ ಕೇಳ್ತಾ ಇದ್ದೀವಿ ಅವಳಿಗೆ. ಅವಳಿಗೆ ಪೂರ್ತಿ ಕ್ಲಿಯರಾಗಿ ಮಾಡೋಕ್ಕೆ ಬರಲ್ಲ, ಸೂಪರ್ ಅಂತ ಹೇಳಿ ಹಾಗೆ ಹೆಂಗೆ ಮಾಡೋದು ಕೈ ಇದು ಮಾಡಿ ಮಾಡ್ತಾ ಇದ್ದಾಳೆ. ಎಸ್, ಇವನು ನನ್ನ ಮಗ. ಅವನಿಗೆ ಕಲರ್ ಇದಕ್ಕೆ ಅವನಿಗೆ ಇಷ್ಟ ಆಗಿದೆ.